ಇವಾಗ ನನ್ನ ಮಗನ ರೆಡಿ ಮಾಡಿದ್ದೀನಿ ಸ್ಕೂಲ್ಗೆ. ಸಾರಿ ಓಕೆ. ಸೊ ಮಾರ್ನಿಂಗ್ ಬಿಸಿ ಬಿಸಿ ನಮ್ಮವ್ವ ಇಡ್ಲಿ ಮಾಡಿದಳು. ಇಡ್ಲಿ ತಿನ್ ಶಾಮಕೋಸ. ಸೋನೆ ಎಲ್ಲಿ ಹೋಗ್ಬೇಕು ನೀ? ಕೇಳಿ ಪಪ್ಪ ಕಾಡ್ತ್ಯಾಕ ಮತ್ತೆ ತಿನ್ನತ್ನಾಗ ಪಪ್ಪ ಹೇಳಿ ಮತ್ತೆ ಕೇಳಿಲ್ಲ ಏನಿಲ್ಲ ಮಾಡ್ತೀವಿ. ಮಗಳನ್ನ ಸ್ಕೂಲ್ ಕಳಿಸಿ ಈಗ ಹೊಲ್ದಾಗ ಬಂದೇನು. ಇನ್ನು ಇವತ್ತಿಂದ ಒಂದು ಸ್ವಲ್ಪ ಒಂದು 4 days ಕೆಲಸ ನನಗೆ ಜರ ಜಾಸ್ತಿ. ಯಾಕಂದರೆ ಎವ್ರಿ ಡೇ ನಮ್ಮ ಪಪ್ಪ ಹುಲ್ ತರ್ತಿದ್ದ, ಅಷ್ಟನ್ನು ಅದಕ್ಕೆ ಕಟ್ ಮಾಡಿಡೋದು ಇದನ್ನು ಮಾಡೋದು ಮಾಡ್ತೀನಿ. ಸೊ ಇವತ್ತು ನಾನು ತರಬೇಕು, ಯಾಕಂದರೆ ಅವರು ನನ್ನ ತಮ್ಮನ ಕಡೆ ಪುಣ್ಯಕ್ಕೆ ಹೋಗಿದ್ದಾರೆ. ಸೊ ಇವಾಗ ಒಂದು 4 days ಇನ್ನೊಂದು ಸ್ವಲ್ಪ ಲೋಡ್ ಬೀಳ್ತಿದ್ದು ನನಗೆ, ಆದ್ರೆ ಮಾಡ್ತೀನಿ. ಸೊ ನಮ್ಮ ಮನೆಗೆಲ್ಲ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮಮ್ಮ. ಸೊ 70% ಅವ್ರು ಮಾಡ್ತಾರೆ, ಅಷ್ಟ 30% ನಾವು ಮಾಡ್ತೀವಿ. ಸೊ ಇದು ಹುಲ್ ಕಟ್ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಒಂದು ಹೊರಿ ಹುಲ್ ಕಡ್ದನು, ಹುಲ್ ವಜ್ಜೆ ಐತಿ. ಸೊ ಇದೊಂದು ಕಟ್ ಮಾಡಿದ್ದೀನಿ, ಈಗ ಅದು ಒಗೆದು ಬರ್ತೀನಿ. ಸೊ ಇದಾದ್ಮೇಲೆ ಇನ್ನೊಂದು ಹೊರಿ ತರಕ್ಕೆ ಮತ್ತೆ ಬರ್ತೀನಿ. ಸೊ ಇದೊಂದು ಪಂಡಿ ಮತ್ತು ಇದೊಂದು ಪಂಡಿ ತಂದು ಹೋಗದೆ. ಇದೊಂದು ಎಮ್ಮೆ, ಇದು ಕರು, ಇದೊಂದು ಎಮ್ಮೆ, ಇದೊಂದು ಗೋಟು. ಸೊ ಪಕ್ಕದಿರೋದು ನಮ್ಮ ಅಂಕಲ್ ಅವ್ರದ್ದು. ಆಮೇಲೆ ಇವಾಗ ಒಂದು ಸ್ವಲ್ಪ ಎಮ್ಮೆಗಳಿಗೆ ನೀರು ಕುಡಿಸೋದು. ಸೊ ಇವಾಗ 10 o'clock ಆಗಿದೆ. ಸೊ ಇವಾಗ ಒಂದು ಬಾರಿ ಕುಡಿಸಿಬಿಟ್ರೆ ಡೈರೆಕ್ಟ್ 3 o'clockಗೆ. ಮೋಸ್ಟ್ಲಿ ಎಮ್ಮೆ ಹೆದರ್ತಿದೆ ಅನ್ಕೋತೀನಿ. 10 o'clock ಅಷ್ಟೊಂದು ಜಾಸ್ತಿ ಕುಡಿಯೋಲ್ಲ, ಇವಾಗ ಕೋಲ್ಡ್ ಇದೆ. ಸ್ವಲ್ಪ ಕುಡಿಸಿದ್ಮೇಲೆ ಮೋಸ್ಟ್ಲಿ ಎಮ್ಮೆ ಅಂತದೆ ನಂದು ಫೋಟೋ ತೆಗೀನೋ ಅಂತ ಚಲ್ ಬಿಡುತ್ತೆ ನನ್ನ ಮಗಂದು. ಕುಡಿ, ಸರಿಯಾಗಿ ಕುಡಿ. ಸೊ ಮಾರ್ನಿಂಗ್ 6 o'clockದಿಂದ 10 o'clockವರೆಗೂ ಎದ್ದು ಒಂದು ಸ್ವಲ್ಪ ಸಗಣಿ ಎಲ್ಲ ತೆಗೆದ ನನ್ನ ಮಗನ ಸ್ಕೂಲ್ ರೆಡಿ ಮಾಡಿ ನಮ್ಮ ಪಪ್ಪ ಎಲ್ಲ ನಾವು ತೈನು. ಸೊ 10 o'clock ಈಗ ಮುಗಿತಿಕ್ಕೇನು ದನ್ಗೋಡ್. ಇನ್ನು ಡೈರೆಕ್ಟ್ ಏನಿದ್ರೆ ಮಧ್ಯಾಹ್ನ ಮೇವೋಗ್ಯದ. ಜಸ್ಟ್ ಫ್ರೆಶ್ ಆಗಿದ್ದೀನಿ. ಜಸ್ಟ್ ಮೈಕ್ ಮನ್ಯಾಗ ಮಾಡಿದನಂತಲೇ ಮೈಕ್ ಈಕೋ ಆಗ್ತೈತಿ, ಅದಕ್ಕೆ ಮೈಕ್ ನೋಡಿದ್ದೀನಿ. ಈ ಕಿಚನ್ದಾಗ ಹೋಗೋನು. ನಮ್ಮ ಅವಾಗಲೇ ಹೇಳೋದಂಗಿಲ್ಲ, ನಮ್ಮವು 70% ಕೆಲಸ ಎಲ್ಲ ಮಾಡ್ತಾಳತ್ತೆ, ಪ್ರತಿಯೊಂದು ಕೆಲಸ ಮಾಡ್ತಾಳೆ. ಈಗ ಮನ್ಯಾಗ ಮಮ್ಮಿ ಅಷ್ಟೇ ಇರೋದು. ಈಗ 70% ಕೆಲಸ ಏನು ಮಾಡ್ತಾ ಅಂತ ಹೇಳ್ತೀನಿ. ಈಗ ನಾ ಬ್ರೇಕ್ಫಾಸ್ಟ್ ಮಾಡಬೇಕು. ಫುಲ್ ಎಲ್ಲ ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದೆ. ಸೊ ಎಲ್ಲರೂ ಅಂತಿಲ್ಲ ಅವನ ಪ್ರೀತಿ ಅನ್ನೋದು. ಸೊ ಇದು ಹಿಂಗೆ ಯಾರು ನೀವು ಮಾಡಿಕೊಡ್ತಾರೆ ಹೇಳ್ರಿ? So but very few people. If you are lucky, your wife or else only your mom. ನೀನೊಬ್ರು ಆಫೀಸ್ ಕಲ್ಲಿಗೆ ನನ್ನ ವಿಡಿಯೋ ನೋಡಿಸ್ಟೇ ಇದ್ರು ಯೂಟ್ಯೂಬ್ದಾಗ ಮತ್ತೊಂದು ಮೆಸೇಜ್ ಮಾಡಿದ್ರು. ಅವ್ರು ವಿಡಿಯೋ ಚಲೋ ಮಾಡೋದು ಬೇಕಾದ್ರೆ ಆಲ್ವೇಸ್ ಒಂದು ಮಾತು ಹೇಳಿದ್ರು, ಬಿ ಕೈಂಡ್ ಆ್ಯಂಡ್ ಜೆನ್ಯೂನ್. ಸೊ ಕೈಂಡ್ ಆಗಿರು ಮತ್ತು ಜೆನ್ಯೂನ್ ಆಗಿರು. ಸೊ ನನ್ನ ಬ್ಲಾಗ್ದಾಗ ನೀವು ಯಾವಾಗ ನೋಡ್ಬೋದು ನೀವು. ಸೊ ನನ್ನ ಕಡೆಯಿಂದ ಏನು ಸಾಧ್ಯ ಇರಲಿ ಅದು ನನ್ನ ಕಡೆಯಿಂದ ನಾನು ಏನು ಮಾಡ್ತೀನಿ ಅದಷ್ಟು ನೋಡೋಕ್ಕೆ ನಾನು ತೋರಿಸ್ತೀನಿ. ಮತ್ತು ನನಗೇನು ಚಲೋ ಅನಿಸಿಲ್ಲ ಅದನ್ನು ತೋರಿಸ್ತೀನಿ. ಯಾಕಂದರೆ ಮತ್ತೊಬ್ಬರಿಗೆ ನಾ ಅಡ್ವೈಸ್ ಮಾಡಬೇಕು, ಏನಾದ್ರು ತೋರಿಸ್ಬೇಕಂದ್ರೆ ನನಗೆ ಫಸ್ಟ್ ನಂಗೆ ಚಲೋ ಅನಿಸ್ಬೇಕು. ನಾನು ಏನು ಡೈಲಿ ಆ್ಯಕ್ಟಿವಿಟಿ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅಷ್ಟು. ಪ್ರಾಪರ್ ನಾವು ಅಂತ ಹಳ್ಳಿದವ್ರು, ನಮ್ದು ಎಜುಕೇಷನ್ ಎಲ್ಲ ಆಗಿದ್ದೆಲ್ಲ ಹಳ್ಳಿದಾಗ. ಯಾವ್ದು ಟಾಪ್ ಕಾಲೇಜ್ ಇಲ್ಲ, ಏನಿಲ್ಲ. ಡಿಗ್ರಿ ಮಾಡಿದ್ದ PUC ಸೆಕೆಂಡ್ ಇಯರ್ RD ಕಾಲೇಜು, ಮತ್ತು BBA ಮಾಡಿದ್ದು KLE ಕಾಲೇಜ್, BK ಕಾಲೇಜ್ ಚಿಕ್ಕೋಡಿ. ನಾವೇನು ಅಷ್ಟೇನು ನಾನು ಸ್ಕೂಲ್ದಾಗ ಎಕ್ಸ್ಟ್ರಾಆರ್ಡಿನರಿ ಏನಿರಲಿಲ್ಲ, ಬಿಲೋ ಎವರೇಜ್ ಸ್ಟೂಡೆಂಟು. ಆದ್ರೆ ಹಿರಿಯರ ನಮ್ಮ ಅಜ್ಜ ಅಜ್ಜಿ, ನಮ್ಮ ಪೇರೆಂಟ್ಸ, ನಮ್ಮ ಅಂಕರ್ಲ, ಅವ್ರದ್ದೆಲ್ಲ ಆಶೀರ್ವಾದದಿಂದ ನಾವೆಲ್ಲ ನಮ್ಮ ಮನೆಯಾಗ ಯಾರು ಇರಲಿ
ಎಲ್ಲ ಹುಡುಗರು ನಮ್ಮ ಅಕ್ಕಗಳಿಬ್ಬರು ಜನ ಆಗಲಿ, ನಮ್ಮ ತಮ್ಮಗಳಿಬ್ಬರು ಜನ ಆಗಲಿ, ಎಲ್ಲರಿಗೂ ಗುಡ್ ಎಜುಕೇಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಈದ್ ಮನೆ ಕಟ್ಟಿರೋದು ಲಾಕ್ಡೌನ್ದಾಗ, ಅದೆಲ್ಲ ನಾವೆಲ್ಲರೂ ನೌಕರಿ ಹತ್ತಿದ ಮತ್ತೆ ಎಲ್ಲರೂ ನಾವು ಫ್ಯಾಮ್ಲಿದವ್ರು ಕೂಡ್ ಕಟ್ಟಿದ್ದೆವು. ಅದ್ರ ನಮ್ಮ ಮನೆಗೆ ಎಜುಕೇಷನ್ ಎಲ್ಲರಿಗೂ ಕಲಿಸಿದ್ದಾರೆ. ನಮ್ಮ ಅಜ್ಜ ಅವ್ರು ತಲಾಟಿ ಇದ್ರು ಆಗಿನ ಕಾಲದಾಗ ಮಹಾರಾಷ್ಟ್ರದಾಗ, ಕೊಲ್ಲಾಪುರದಾಗ. ಸೊ ಅವರೆಲ್ಲ ಅವ್ರದ್ದು ಆಶೀರ್ವಾದ, ನಮ್ಮ ಅಜ್ಜಿ ಆಶೀರ್ವಾದ. ಸೊ ಅದು ನಮ್ಮ ಪೇರೆಂಟ್ಸ, ನಮ್ಮ ಕಾಕ ಅವರೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದರು. ಸೊ ಅವರಿಂದ ಅವ್ರೇನು ನಮ್ಗೆ ಹೆಂಗೆ ಬೆಳೆಸಿದಾರೆ ಆ ಥರನಾಗಿ ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವೊಂದು ಅದನ್ನ ಅವ್ರು ಏನು ಮಾಡಿದಾರೆ ಅದನ್ನ ತೊಗೊಂಡು ಹೋಗೋದ. ಇಡ್ಲಿ ನಮ್ಮವ್ವ ಚಲೋ ಮಾಡಿದಳು. ವಿಶೇಷ ನಮ್ಮ ಅವಾಗ ಮಾಡರ್ನ್ ಡಿಶ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಆದರೆ ಇಡ್ಲಿ ಚಲೋ ಆಗಿದಾವೆ. ನಾಷ್ಟ ಮಾಡಿ ಹೊರಗೆ ಬೈನು ಇವ್ರದ್ದಲ್ಲ, ಇವ್ರಿಗೆ ನೀರಡಿಕಾಗಿದ್ದು. ಸೊ ಇವರು ನಮ್ಮ ಮನೆ ಸೈಡ್ದು ಕಬ್ಬ ಕಡೆಯಕ್ಕೆ ಬಂದರು ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿಗೆ. ಸೊ ನೀರಡಿಕಾಗಿದ್ದಾನಂತಲಿ ಅವ್ರಿಗೆ ಒಂದು ಸ್ವಲ್ಪ ನೀರು ತೊಗೊಂಡು ಬೈನು. ಸೊ ನೋಡ್ರಿ ಕಬ್ಬ ಈಗ ಜನ ಔಟ್ಸೈಡ್ದಿಂದ ಕಡಿಯಕ್ಕೆ ಬರೋದಿಲ್ಲ. ಈ ಗ್ಯಾಂಗ್ ಯಾರು ಮಾಡಿರ್ತಾರಲ್ಲ ಅವರೇ ಕಡಿಬೇಕು, ಯಾಕಂದರೆ ಈ ಕಬ್ಬಿಗೆಲ್ಲ ಸುಂಕ ಇರ್ತೈತಿ ಇದು. ಸೊ ಸುಂಕ ಜಗಳ ಜಾಸ್ತಿ ಇರ್ತಂತಲೇ ಕಡಿಯಕ್ಕೆ ಯಾರು ಬರೋದಿಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್. ಇವೆಲ್ಲ 1 year ಆಗಿದ್ದು ಕಬ್ಬ ಕಡಿಬೇಕಾದ್ರೆ ಅದೊಂದು ಕಷ್ಟ ಇರ್ತೈತಿ. ಈಗ ಮತ್ತೊಬ್ರು ನಮ್ಮ ಕಾಕ ಬಂದರು, ಇವ್ರು ಮತ್ತೊಂದು ತೋಟದಾಗಿರ್ತಾರೆ. ಇವರಿಗೆಲ್ಲ ವಿಚಿತ್ರ ನಾ ಏನು ಅವ್ರದ್ದು ವಿಡಿಯೋ ಮಾಡೋದಂತ, ಅದಕ್ಕೆ ಅವ್ರ ಸ್ಮೈಲ್ ಅದ. ರೈತರ ಕೈ ಯಾವ ಥರನಾಗಿರ್ತಾವೆ ಅಂತ ತೋರಿಸ್ತೀನಿ ಬನ್ನಿ. ಬಿರುಮ ಕೈ ತೋರಿಸ್ನೇನು ನೋಡಿ, ಇವ್ರ ಕೈ ನೋಡಿ, ಅದೇ ನಮ್ಮ ಕೈ ನೋಡಿ. ರಾಜ್ಕುಮಾರ್ ಅವ್ರು ಹೇಳಿದಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಇದೆ ಅದು. ಸೊ ಈ ಕೈ ದುಡ್ದಾಗ ಈ ಕೈಯಲ್ಲಿ ಅನ್ನ ಬರೋದು, ಅದನ್ನ ನೆನ್ಪಿಡ್ಬೇಕು ಯಾವಾಗ ನಾವು. ಜನ ನೌಕರಿ ಮಾಡ್ತಿದ್ರೆ ಏನು ಮಾಡ್ತಿದ್ರೆ, ಇವ್ರ ಏಜ್ ಆಲ್ಮೋಸ್ಟು 65-70 ಏಜ್ ಇವ್ರದ್ದು. ನೋಡಿ ಇನ್ನೂ ಕೆಲಸ ಮಾಡ್ತಾರೆ. ಇವರೆಲ್ಲ ಗ್ಯಾಂಗ್ದವರು. ಇವ್ರು ಬಂದ್ಬಿಟ್ಟು ಅಂತ ಇದ್ರೆ ನನಗೆ ನಮ್ದೆಲ್ಲರದ್ದು ವಿಡಿಯೋ ಮಾಡು ಅಂತ. ಸೊ ಇವ್ರನ್ನ ತೋರಿಸ್ಬಿಡೋಣ ಹಾಗೆ. ಸೊ ಕಾರ್ನರ್ದಲ್ಲಿ ಕೂತಿದ್ದಾರಲ್ಲ ಅವರು ಗ್ಯಾಂಗ್ ಮನ್ನು. ಸೊ ಇವರೆಲ್ಲ 10th 12th ಎಲ್ಲ ಎಜುಕೇಷನ್ ಮಾಡಿದ್ದಾರೆ. ಸೊ ನೋಡಿ ಇವಾಗ ಆರಾಮಾಗಿ ತಂಬಾಕು ಸುಣ್ಣ ತಿಂತ ನಗ್ತಿದ್ದಾರೆ ಅವರು, ನಾನೇನು ಮಾಡ್ತಿದ್ದೀನೋ ಅಂತ. ಅದೇ ಹಳ್ಳಿಯಲ್ಲಿರೋದೇ ಒಂದು ಮಜಾನೇ ಬೇರೆ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.